ಬಂದ್ರೆ ಮತ್ತೆ ಇಂಟರ್ಕೋರ್ಸ್ ಸೆಕ್ಸ್ ಮಾಡೋದು ಅದಾದ್ಮೇಲೆ ಕೆಲವರು ಬ್ಲೀಡಿಂಗ್ ಆಗುತ್ತೆ. ಅದೂ ಇಂಪಾರ್ಟೆಂಟು. ಅದು ದಯವಿಟ್ಟು ಅದು ಗಮನ ಇಡಬೇಕು. ಅದು ನಾರ್ಮಲ್ ಅಲ್ಲ, ಅದು ಧ್ಯಾನ ತಗೋಬೇಕು ಅದಕ್ಕೆ. ಮತ್ತೆ ನಿಮ್ ಜನರಲಿ ಬ್ಲೀಡಿಂಗ್ ಮುಟ್ಟು ಬರೋದು 4 days 5 days 6 days ಇದ್ರೇನು ಅದ್ನಲ್ಲಿ ಹೆವಿ ಬ್ಲೀಡಿಂಗು ಜಾಸ್ತಿ ರಕ್ತ ಬಹಳ ಜಾಸ್ತಿ ಹೋಗ್ತಾ ಇದ್ರೆ, ನಾನು ಹೇಳಿದ್ದೆ ಮುಂಚೆ ಪ್ಯಾಡ್ಸ್ ಬಹಳ ಯೂಸ್ ಎವ್ರಿ 1 to 2 hours ಯೂಸ್ ಮಾಡಬೇಕಾಗಿದ್ರೆ ಅದು ಎಬ್ನಾರ್ಮಲ್ ಆಗುತ್ತೆ. ಅದು ಒಂದು ಸಿಂಪ್ಟಮು. ಮತ್ತೆ ಲೇಡೀಸು ಮೆನೋಪಾಸ್ ಅಂದ್ರೆ 40 ಮೇಲೆ 50 ಪೀರಿಯಡ್ ಸ್ಟಾಪ್ ಆಗೋ ಟೈಮ್ ನಲ್ಲಿ, ಆ ಟೈಮ್ ಕೆಲವ್ರಿಗೆ ಸ್ಟಾಪ್ ಆದ್ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ವಾಪಸ್ಸು ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆದ್ರೇನು ಎಬ್ನಾರ್ಮಲ್ ಅದು. ಸೊ ಇಂಥ ಎಲ್ಲ ಕಂಡೀಷನ್ಸ್ ಇದು ಈ ತರ ಇದ್ರೆ ಹೌದು. ಡಾಕ್ಟರ್, ಈಗ ರಕ್ತಸ್ರಾವ ಆಗೋದಂತೂ ನಮ್ಗೆ ಗೊತ್ತಾಯ್ತು ಒಂದು ಮುಖ್ಯವಾದ ಲಕ್ಷಣ ಅಂತ. ಅದ್ರ ಜೊತೆಗೆ ಇನ್ಯಾವ ಲಕ್ಷಣಗಳು ಇರುತ್ತೆ ಸಾಮಾನ್ಯವಾಗಿ? ಹೌದು, ಅದ್ರ ಜೊತೆಗೆ ನಿಮ್ಗೆ ಹೊಟ್ಟೆ, ಕೆಲವರು ಲೇಡೀಸ್ಗೆ ಬಹಳ ಹೊಟ್ಟೆ ನೋವು ಬರುತ್ತೆ ಬರೋ ಮುಂಚೆ. ನಾನು ನೋಡಿದ ಪ್ರಕಾರ ನೋವು ಬಹಳ ಇರುತ್ತೆ. ಕೆಲವ್ರಿಗೆ ಈಗ ಬ್ಲೀಡಿಂಗ್ ಮಧ್ಯದಲ್ಲಿ ಆಗತ್ತಲ್ಲ, ಅದಕ್ಕೆ ಅಬ್ನಾರ್ಮಾಲಿಟಿ ಇರುತ್ತೆ. ಕೆಲವ್ರು ಎವ್ರಿ ಮಂತ್ ಅದೇ ಟೈಮ್ ತಿಂಗಳು ಬರಲ್ಲ, ಜಾಸ್ತಿ ಕಮ್ಮಿ ಆಗುತ್ತೆ ಕೆಲವ್ರಿಗೆ. ಕೆಲವ್ರಿಗೆ ನಾನು ಪ್ರಾಕ್ಟಿಕಲಿ ನೋಡಿದ್ದು, ಬುಕ್ಸ್ ನಲ್ಲಿ ಇರಲ್ಲ, ಬಟ್ ನಾನು ಇದ್ರ ಜೊತೆ ಬಿಳಿ ನೀರು ಹೋಗೋದು, ಯುಕೋರಿಯಾ ವೈಟ್ ಡಿಸ್ಚಾರ್ಜ್ ನಾನು ನೋಡಿದ್ದೀನಿ. ಇಟ್ ಈಸ್ ಅಲಾಂಗ್ ವಿತ್ ದಿಸ್, ಇದ್ರ ಜೊತೆ ಅಂದ್ರೆ ರಕ್ತ ಇರೋ ಟೈಮ್ ನಲ್ಲೆಲ್ಲ ಮಧ್ಯದಲ್ಲಿನೂ ಬರುತ್ತೆ ಅದು. ಕೆಲವ್ರು ಜನಗೆ ಇದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್, ಬಿಳಿ ಮುಟ್ಟು ಹೇಳ್ತಾರೆ. ಅದನ್ನು ಕೆಲವು ಸರ್ತಿ ಇರುತ್ತೆ. ಮತ್ತೆ ಸುಸ್ತು ಬಹಳ ಆಗುತ್ತೆ, ದೇ ವಿಲ್ ಬಿ ವೆರಿ ಟಯರ್ಡ್, ಸುಸ್ತಾಗ್ಬಿಡುತ್ತೆ. ಮತ್ತೆ ಅವ್ರಿಗೆ ಕೆಲವ್ರಿಗೆ ರಕ್ತ ಸುಸ್ತು ಯಾಕಂದ್ರೆ ಜಾಸ್ತಿ ಇಷ್ಟು ರಕ್ತ ಹೋಗಿರತ್ತಲ್ಲ, ಸೊ ಎನಿಮಿಯಾ ಆಗಿರುತ್ತೆ. ಅದೊಂದು ಕಾಂಪ್ಲಿಕೇಶನ್ ಆಲ್ಸೋ. ರಕ್ತ ಕಮ್ಮಿ ಆಗಿರುತ್ತೆ ಮೈನಲ್ಲಿ, ಅದಕ್ಕೋಸ್ಕರ ಬಹಳ ಸುಸ್ತಾಗತ್ತೆ, ಬೇಜಾರು, ಇಂಟ್ರೆಸ್ಟ್ ಇರಲ್ಲ ಕೆಲಸ ಮಾಡಕ್ಕೆ. ಇದನ್ನು ಸಿಂಪ್ಟಮ್ಸ್ ಆಡ್ ಆಗಿ ಇರುತ್ತೆ. ಮತ್ತೆ ಇನ್ನೊಂದಂದ್ರೆ ಈ ಮುಟ್ಟು ಜೊತೆ ಕ್ಲಾಟ್ಸ್ ಬರುತ್ತಲ್ಲ, ಬ್ಲೀಡಿಂಗ್ ನಲ್ಲಿ ಕ್ಲಾಟ್ಸ್ ದೊಡ್ಡ ಗಂಟುಗಳು ಬೀಳತ್ತೆ. ಅದು ದೊಡ್ಡ ಸೈಜ್ದು ಬಹಳ ಬ್ಲೀಡಿಂಗ್ ಜೊತೆ ಬಿದ್ರೆ ನಾನು ನೋಡಿದ್ದೀನಿ. ಅದಕ್ಕೂ ಒಂದು ಲಕ್ಷಣ, ಅದು ಏನಾದ್ರು ತೊಂದರೆ ಇದೆ ಅಂತ. ಡಾಕ್ಟರ್, ಈಗ ಈ ಮುಟ್ಟು ಆಗುವಂತಹ ವಯಸ್ಸು ಸುಮಾರಾಗಿ ಒಂದು 10 ರಿಂದ 12 ವರ್ಷದ ಹುಡುಗಿಯರಿಂದ ಹಿಡಿದು ಒಂದು 60 ವರ್ಷ 65 ವರ್ಷದ ಮಹಿಳೆಯರ ತನಕ ಈ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅನ್ನೋದೇನೋ ಅದು ಕಾಣಿಸ್ಕೊಳ್ಬಹುದು ಯಾವುದೇ ವಯಸ್ಸಿನ ಮಹಿಳೆಯಲ್ಲಿ ಅಂತ ತಾವು ಹೇಳಿದ್ರಿ. ಇದಕ್ಕೆ ಕಾರಣಗಳು ಏನೇನು? ನೀವು ಕರೆಕ್ಟ್ ಹೇಳಿದ್ದು. ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ 8 years ಇಂದ ನಾನು ನೋಡಿದ್ದೀನಿ. 8 ವರ್ಷ ಹುಡುಗಿನಲ್ಲೂ ಆಗಿದೆ, ಟು ಅಬೌಟ್ 60 years ಅಪ್ರಾಕ್ಸಿಮೇಟ್ಲಿ. ಇದರಲ್ಲಿ 4 ಭಾಗ ಆಗುತ್ತೆ, 4 parts ಇರುತ್ತೆ. ಒಂದು ನಾವು ಹೇಳೋದು ಇದು ಮುಟ್ಟು ಸ್ಟಾರ್ಟ್ ಆಗೋದು ಮುಂಚೆ, ಅಂದ್ರೆ ಒಂದು 8 years 8 to 9 years ಅಂತ 8 ವರ್ಷದಿಂದ 12 ವರ್ಷ ಈ ವಯಸ್ಸು, ಈ ಗ್ರೂಪು ಅಪ್ರಾಕ್ಸಿಮೇಟ್ಲಿ. ಈ ಗ್ರೂಪ್ ನಲ್ಲಿ ಬ್ಲೀಡಿಂಗ್ ಆದ್ರೆ, ಇನ್ನು ಮುಟ್ಟು ಸ್ಟಾರ್ಟೇ ಆಗಿಲ್ಲ, ಅದಾದ್ರೆ ಅದು ಒಳ್ಳೆ ಲಕ್ಷಣ ಇಲ್ಲ. ಅದು ಆಕ್ಚುಲಿ ಒಳ್ಳೆ ಲಕ್ಷಣನೇ ಇಲ್ಲ. ಅದೇ ತರ ಪೀರಿಯಡ್ ಮೆನೋಪಾಸ್ ಸ್ಟಾಪ್ ಆಗ್ಬಿಟ್ಟು ಆಮೇಲೆ ಆದ್ರೆ ಅದು ಡೇಂಜರಸ್ ಇಟ್ ಇಸ್. ಸೊ ಮುಖ್ಯವಾಗಿ ಪಾರ್ಟ್ 1 ಇಸ್ ಬಿಫೋರ್ ಯಂಗ್ ಗರ್ಲ್ಸ್ಗೆ, ಹುಡುಗಿರಿಗೆ. ಕಾರಣಗಳು, ಅದ್ನಲ್ಲಿ ಕಾರಣಗಳು ಮುಖ್ಯವಾಗಿ ಜಾಸ್ತಿ ಕಾರಣ ಅಂದ್ರೆ ಇಂಜುರೀಸ್. ಕೆಲವು ಸರ್ತಿ ಏನೋ ಬಿದ್ದಿ ಅಥವಾ ಏಟ್ ಬಿದ್ದಿದೆ ಆ ಜಾಗದಲ್ಲಿ, ಆ ಇಂಜುರೀಸ್ ಇಂದ ಬ್ಲೀಡಿಂಗ್ ಆಗ್ಬೋದು, ಅದು ಒಂದು ಕಾರಣ ಇದೆ. ಇನ್ನೊಂದು, ಕೆಲವು ಸರ್ತಿ ಮಕ್ಕಳು ಆಡುವಾಗ ಸೋಪ್ ಇಂದ ಏಟ್ ಬಿದ್ದಿದೆ ಅಥವಾ ಕಾಯಿನ್ಸ್ ಏನೋ ಹರ್ಟ್ ಆಗಿದೆ, ಅದು ಆ ತರ ಡ್ಯಾಮೇಜ್, ಎನಿಥಿಂಗ್ ದಟ್ ಇಸ್ ಅನ್ ಇಂಜೂರಿಯಸ್, ಅಲ್ಲಿ ಇಂಜುರಿ ಆಗಿದ್ದು ಎರಡನೇ ಅದು ಕಾರಣ ಇಂಪಾರ್ಟೆಂಟು. ಮತ್ತೆ ಇನ್ನೊಂದು ನೋಡಿದ್ದು ನಾನು, ಇನ್ಫೆಕ್ಷನ್ಸ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ರೆಗ್ಯುಲರ್ ಆದವಾಗ, ಕೆಲವು ಸರ್ತಿ ಕಂಟಿನ್ಯೂಸ್ ಆದ್ರೆ ಇನ್ಫೆಕ್ಷನ್ಸ್ ಆದ್ರೆ ಸ್ವಲ್ಪ ಬ್ಲೀಡಿಂಗ್ ಆಗಬಹುದು ಆತ. ಸೊ ಕಾಮನ್ ಈ ಕಾಸಸ್ ಇರುತ್ತೆ. ರೇರ್ ಕಾಸಸ್ ನಲ್ಲಿ ಬಹಳ ರೇರ್ ಇದ್ರೆ ಯು ಮೇ ಹ್ಯಾವ್ ಎಬ್ನಾರ್ಮಲ್ ಡಿಸೀಸಸ್, ಅಂದ್ರೆ ಅವ್ರಿಗೆ ಸ್ಟ್ರಕ್ಚರಲ್ ಚೇಂಜಸ್ ಒಳಗಡೆ ಇದ್ಬಿಟ್ಟು ತರ ಸಮ್ ಅದರ್ ಕಾಸಸ್, ಅದು ಶಾರೀರಿಕ ಅಂಗದ ಭಾಗದ ತೊಂದರೆ ಏನಾರಿದ್ರೆ ಅದಾಗಬಹುದು. ಮುಖ್ಯವಾಗಿ ಈ ವಯಸ್ಸಿಗೆ ಈ ಕಾರಣಗಳಿದೆ. ಇದು ಮೊದಲನೇ. ಎರಡನೇ ಇರೋದು, ನಾವು ನೋಡ್ತಾ ಇರೋದು ಎರಡನೇ ಇರೋದು ಹುಡುಗಿರು 12 ಅಪ್ರಾಕ್ಸಿಮೇಟ್ಲಿ ಟಿಲ್ 20 years ಈ ಏಜ್ ಗ್ರೂಪ್ ಇರೋದು ಜಾಸ್ತಿ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಮಾತು ಅಂತಂದ್ರೆ, ತಾವು ಹೇಳಿದಾಗೆ ಮೊದಲನೇ ಗ್ರೂಪ್ ಏನಿದೆ 8 ರಿಂದ 11 ವರ್ಷ ಅಂತ ಹೇಳಿ, ಆ ಒಂದು ವಯಸ್ಸಿನಲ್ಲಿ ಮಕ್ಕಳು ತಮ್ಗೆ ಗೊತ್ತಾಗದೇ ಇರೋ ಸಾಧ್ಯತೆಗಳು ಇರುತ್ತೆ. ತಾಯಿಂದಿರು ಏನಿರ್ತಾರೆ ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಮಕ್ಕಳಲ್ಲಿ ಈ ರೀತಿ ಕಾಣಿಸ್ಕೊಳ್ತು ಅಂತ ಆದ್ರೆ ತಕ್ಷಣ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು ಮೇಡಮ್, ಬಹಳ ಇಂಪಾರ್ಟೆಂಟ್. ಚೂರು ಸ್ವಲ್ಪ ರಕ್ತ ಬಂದ್ರೆ ದಯವಿಟ್ಟು ಅದು ನೆಗ್ಲೆಕ್ಟ್ ಮಾಡಬಾರ್ದು. ಇಮಿಡಿಯೇಟ್ ನಿಮ್ ಡಾಕ್ಟರ್ಗೆ ತೋರಿಸ್ಬಿಟ್ಟು ಮಾತಾಡ್ಸ್ಬೇಕಾಗುತ್ತೆ ಅದಕ್ಕೆ. ಈಗ ಎರಡನೇ
ಒಂದು ಎರಡನೇ ಗುಂಪಿನ ಇರೋದು ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ಇದು ಅಡೋಲೆಸೆನ್ಸ್ ಹೇಳ್ತೀವಲ್ಲ ನೀವು, ಬಿಟ್ವೀನ್ ಅಂದ್ರೆ 12 ವರ್ಷದಿಂದ 19 ವರ್ಷ, ಇದು ಎರಡನೇ ಗ್ರೂಪು. ಇದ್ನಲ್ಲಿ ಕಾರಣಗಳು ಇರೋದು 3-4. ಈ ಏಜ್ ಈಗ ಮುಟ್ಟು ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇದು ಹಾರ್ಮೋನಲ್ ಚೇಂಜಸ್ ಆಲ್ರೆಡಿ ಹ್ಯಾವ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಹಾರ್ಮೋನಲ್ ಚೇಂಜಸ್ ಸ್ಟಾರ್ಟ್ ಆದ್ಮೇಲೆ ಕೆಲವ್ರಿಗೆ ಎಷ್ಟೋ ಪೇಷಂಟ್ ನಾನು ನೋಡಿದ್ದೀನಿ, ಅವ್ರಿಗೆ ಫಸ್ಟ್ ಪೀರಿಯಡ್ಸ್ ಮೊದಲೇ ಮುಟ್ಟು ಬಂದಾದ್ಮೇಲಿಂದಾನೇ ಅವ್ರಿಗೆ ಸರಿ ಇಲ್ಲ ಅದು ಅಂತ ಹೇಳ್ತಾರೆ. ಸೊ ಅಂತವ್ರಿಗೆ ಕೆಲವು ಸರ್ತಿ ಚೆಕ್ ಮಾಡಿದ್ರೆ ಅವ್ರಿಗೆ ಅಂಡಾಶಯದ ಗುಳ್ಳೆ, ಅದು ಒಂದು ಬಹಳ ಕಾಮನ್ ನಾನು ಸಿಂಪ್ಟಮ್ ನೋಡಿದ್ದೀನಿ. ಅದರ ಜೊತೆಗೆ ಬೇರೆ ಇರುತ್ತೆ, ಹೇರ್ ಫಾಲ್ ಇರುತ್ತೆ, ಪಿಂಪಲ್ಸ್ ಇರುತ್ತೆ. ಇದು ಮುಖ್ಯ ಒಂದು ಕಾರಣ ನಾನು ನೋಡಿದ್ದು. ಎರಡನೇ ಕಾರಣ ಕೆಲವು ಸರ್ತಿ ಅದೇ ಈ ಏಜ್ ಗ್ರೂಪ್ಗೆ ಇನ್ಫೆಕ್ಷನ್ಸ್ ಆಗೋದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆರ್ ವೆಜೈನಲ್ ಇನ್ಫೆಕ್ಷನ್, ಆ ಏರಿಯಾದು ಹೀಟ್ ಆಗಿ ಇನ್ಫೆಕ್ಷನ್ ಆಗ್ತಾ ಇರೋದು, ಆ ತರ ಆಗಿದ್ರೆ ಅಂಡ್ ಡ್ರಗ್ಸ್ನು ತಗೋತಾರೆ ಅವಾಗ. ಆ ಒಂದು ಕಾರಣ ಆಗ್ಬಿಟ್ಟು ಬ್ಲೀಡಿಂಗ್, ಕೆಲವು ಸರ್ತಿ ಬಹಳ ಇನ್ಫೆಕ್ಷನ್ ಆದ್ರೆ ಯು ಕ್ಯಾನ್ ಗೆಟ್ ಬ್ಲೀಡಿಂಗ್. ಎರಡನೇ ಕಾರಣ. ಮೂರನೇ ಇರೋದು ಈ ಏಜ್ ಗ್ರೂಪ್ಗೆ ಆಕ್ನೆ. ನಾನು ಇದು ಪ್ರಾಕ್ಟಿಕಲ್ ನೋಡಿದ್ದೀನಿ. ಆಕ್ನೆ ಬಹಳ ಪಿಂಪಲ್ಸ್ ಬಹಳ ಇರುತ್ತೆ. ಸೊ ಅವರು ಕೆಲವು ಸರ್ತಿ ಡಾಕ್ಟರ್ಸು ಸ್ಟಿರಾಯ್ಡ್ಸ್ನು ಕೊಡ್ತಾರೆ ಅದಕ್ಕೆ, ರೆಗ್ಯುಲರ್ ಟ್ರೀಟ್ಮೆಂಟ್ ಆರ್ ಹಾರ್ಮೋನ್ಸ್ ಕೊಟ್ಟಿರ್ತಾರೆ ಆ ಪಿಂಪಲ್ಸ್ಗೆ. ಆ ಹಾರ್ಮೋನಲ್ ಜಾಸ್ತಿ ಟ್ರೀಟ್ಮೆಂಟ್ ಎಬ್ನಾರ್ಮಲ್ ಆಗ್ಬಿಟ್ಟು ಬ್ಲೀಡಿಂಗ್ ಆಗುತ್ತೆ ಕೆಲವು ಸರ್ತಿ. ಸೆಲ್ಫ್ ಕ್ರಿಯೇಟೆಡ್ ಅದು. ಇಟ್ ಕ್ಯಾನ್ ಕಾಸ್, ದ ಡ್ರಗ್ ಕ್ಯಾನ್ ಕಾಸ್ ಇಟ್ ಆಲ್ಸೋ, ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿ. ಮತ್ತೆ ಕೆಲವರಿಗೆ ಒಂದು ರಕ್ತಸ್ರಾವದ ಕಾಯಿಲೆನೇ ಇರುತ್ತೆ, ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಕೆಲವರು ಕ್ಲಾಟೇ ಆಗಲ್ಲ, ಕ್ಲಾಟಿಂಗ್ ಟೈಮ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಕಾರಣ ಇರ್ಬೋದು. ಸೊ ಇಂಥ ಮತ್ತೆ ಕೆಲವ್ರಿಗೆ ಇದು ಮತ್ತೆ ನೆಕ್ಸ್ಟ್ ಗ್ರೂಪ್ ನಲ್ಲೂ ಇದು ಕಾಮನ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಸ್ ಈಗ ಕಾಮನ್ ಇದೆ. ಕೆಲವು ಬಹಳ ರೇರು. ಈ 12 to 18 ನಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಯಾವ್ದಾದ್ರು ಎಂಡೋಕ್ರೈನ್ ಅಂದ್ರೆ ನಮ್ ಪಿಟ್ಯೂಟರಿ ಎಲ್ಲ ಹೇಳ್ತೀವಲ್ಲ, ಆ ಕಾರಣಗಳು ಸಿಸ್ಟಮ್ದು ಕಮ್ಮಿ ಚಾನ್ಸಸ್, ಬಟ್ ರೇರ್, ಬಟ್ ಆಗಬಹುದು ಅಂತ. ತಾವ್ ಹೇಳಿದಾಗೆ ಇದರಲ್ಲಿ ಒಂದು ಮುಖ್ಯ ಕಾರಣ ಅಂತಂದ್ರೆ ಈ ಇನ್ಫೆಕ್ಷನ್, ಸೋಂಕುಗಳು ಅಂತ ಹೇಳಿದ್ರಿ. ಹಾಗಾಗಿ ಈ ಹದಿಹರೆಯದ ವಯಸ್ಸಿನ ಒಂದು ಹುಡುಗಿಯರು ಏನಿರ್ತಾರೆ, ಅವರು ತಮ್ಮ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಕೂಡ ಸಾಕಷ್ಟು ಕಾಳಜಿಯನ್ನ ವಹಿಸಬೇಕಾಗುತ್ತೆ ಈ ಮುಟ್ಟಿನ ಸಮಯದಲ್ಲಿ. ಅದಕ್ಕೆ ಮತ್ತೆ ತಾಯಂದಿರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ನೋಡೋದಷ್ಟೇ ಅಲ್ಲ, ಯಾವ ರೀತಿ ರಕ್ತಸ್ರಾವ ಆಗಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಕೊಡ್ಬೇಕಾಗತ್ತೆ, ಹೇಗೆ ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ. ಹಾಗೆ ಮೂರನೇ ಗುಂಪು ತಾವ್ ಹೇಳಿದ್ರಿ 20 ರಿಂದ 40 ವರ್ಷ ಅಂತ ಹೇಳಿ. ಹೌದು ಮ್ಯಾಮ್. ಇದು ಒಂದು ಈ ಗ್ರೂಪ್ಗೆ ಈಗ ನಾವು ಲೇಟೆಸ್ಟ್ ಹೇಳ್ತಾ ಇರೋದು, ಇದಕ್ಕೆ ಪೆರಿ ಮೆನೋಪಾಸ್ ಅಂದ್ರೆ, ಮೆನೋಪಾಸ್ ಎಲ್ಲರಿಗೂ ಗೊತ್ತಿದೆ, ನಿಮ್ದು ಮುಟ್ಟು ಸ್ಟಾಪ್ ಆಗೋ ಟೈಮ್ ಅದು. ಈಗ ನಾವು ನೋಡಿದ ಪ್ರಕಾರ ಪೆರಿ ಮೆನೋಪಾಸ್ ಅಂತ ಬಿಫೋರ್ ಮೆನೋಪಾಸ್ ಆಗೋದ್ ಮುಂಚೆನು ಅರೌಂಡ್ ಅದೇ 20-25 ಇಂದ 40 ಇಯರ್ಸ್ ತನಕ, 40 ವರ್ಷ ತನಕ, ಈ 25 ಇಂದ 40 ಮಧ್ಯದಲ್ಲಿ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ ಈ ಟೈಮ್ದಲ್ಲಿ. ಇದರಲ್ಲಿ ಕಾರಣಗಳು ಇರೋದು ಮುಖ್ಯವಾಗಿ ಅಂದ್ರೆ ಅದೇ ಹಾರ್ಮೋನಲ್, ನೀವು ಹಾರ್ಮೋನ್ಸ್ ತಿಂದಿದ್ದು. ಇದರಲ್ಲಿ ಮುಖ್ಯವಾಗಿರೋದು ಅವರು ಒಂದು ಬರ್ತ್ ಕಂಟ್ರೋಲು, ಮಕ್ಕಳಾಗಬಾರ್ದು ಅದಕ್ಕೆ ಔಷಧಿ ತಗೋತಾರಲ್ಲ ಕಾಂಟ್ರಾಸೆಪ್ಷನ್ಗೆ, ಪಿಲ್ಸು. ಆ ಪಿಲ್ಸ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಬ್ಲೀಡಿಂಗ್ ಆಗೋದು ಬಹಳ ಸಹಜ, ಅದು ಇಟ್ ಹ್ಯಾಪನ್ಸ್ ವೆರಿ ಕಾಮನ್ಲಿ. ಇನ್ನೊಂದಂದ್ರೆ ನಾನು ಹೇಳಿದ ಪ್ರಕಾರ ಅವ್ರಿಗೆ ಫೈಬ್ರಾಯ್ಡ್ಸ್ ಇರುತ್ತೆ, ಯೂಟ್ರಸ್ ನಲ್ಲಿ ಗಡ್ಡೆಗಳು ಇರುತ್ತೆ, ಅಥವಾ ಅಂಡಕೋಶದ ಇದು ಗುಳ್ಳೆ ಇರುತ್ತೆ. ಅದು ಒಂದು ವೆರಿ ಕಾಮನ್ ಕಾಸಸ್. ಕೆಲವು ಸರ್ತಿ ಬ್ಲೀಡಿಂಗ್ ಆಗೋದು ಪ್ರೆಗ್ನೆನ್ಸಿನಲ್ಲಿ, ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು. ಫಸ್ಟ್ ಟ್ರೈಮಿನಿಸ್ಟರ್ 3 months ನಲ್ಲಿ ಕೆಲವು ಸತಿ ಹೆವಿ ಬ್ಲೀಡಿಂಗ್ ನಿಮ್ಗೆ ಗೊತ್ತಿರಲ್ಲ, ಬಟ್ ಬ್ಲೀಡಿಂಗ್ ಕ್ಯಾನ್ ಬಿ ಇದೆ. ಅದ್ನಲ್ಲೂ ಅದು ಒಂದು ಕಾರಣ ಇದೆ. ಇನ್ನು ಅನ್ಕಾಮನ್ ಅಂದ್ರೆ ಬಹಳ ಕಾಮನ್ ಅಲ್ಲ ಇದು, ಅದು ಕ್ಯಾನ್ಸರ್. ನಿಮ್ಮ ಯೂಟ್ರಸ್ಗೆ ಲೈನಿಂಗ್ ಇರುತ್ತೆ, ಆ ಲೈನಿಂಗ್ ಥಿನ್ ಆಗ್ಬಿಟ್ಟು ಅದಕ್ಕೆ ಕ್ಯಾನ್ಸರ್ ಇಂದ ಎಫೆಕ್ಟ್ ಆಗಿರ್ಬೋದು. ಅದು ಒಂದು ರೇರ್ ಕಾಸಸ್ ಆಫ್ ಬ್ಲೀಡಿಂಗ್ ಡಿಸಾರ್ಡರ್ಸ್. ಕೆಲವರಿಗೆ ಅದೇ ಇನ್ಫೆಕ್ಷನ್ಸ್ ನಾನು ಹೇಳಿದ್ದು, ಈ ವಯಸ್ಸಿಗೆ ರೆಗ್ಯುಲರ್ ಬಹಳ ಇನ್ಫೆಕ್ಷನ್ಸ್ ಆಗ್ಬೋದು, ರೆಗ್ಯುಲರ್ ಆಗಿ ಇನ್ಫೆಕ್ಷನ್ಸ್, ಬಿಕಾಸ್ ದೇ ಆರ್ ಮ್ಯಾರಿಡ್, ಸೊ ಫಿಸಿಕಲ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ಕೆಲವರಿಗೆ ಬಹಳ ಇನ್ಫೆಕ್ಷನ್ಸ್ ಆಗ್ಬೋದು, ಐದರ್ ಅವರು ಹಸ್ಬೆಂಡ್ ಇಂದ ಅಥವಾ ಅದರ್ವೈಸ್ ಆಲ್ಸೋ ಅವ್ರ ಬಾಡಿಗೋಸ್ಕರ ಆಗ್ಬೋದು. ಸೊ ಇನ್ಫೆಕ್ಷನ್ಸ್ ರೆಗ್ಯುಲರ್ ಆಗಿಂದನೂ ಬ್ಲೀಡಿಂಗ್ ಕೆಲವು ಸರ್ತಿ ಆಗ್ಬೋದು. ಮತ್ತೆ ನಾನು ಹೇಳಿದ ಪ್ರಕಾರ ಈ ವಯಸ್ಸಿನ ಗ್ರೂಪ್ನಲ್ಲಿ ನಾನು ನೋಡಿದ್ದು ಅಟ್ಲೀಸ್ಟ್ 500 ಪೇಷಂಟ್ಸ್ ಆಕ್ಚುಲಿ ನೋಡಿದ್ದು ವಿತ್ ಹೈಪೋಥೈರಾಯ್ಡ್. ನಮ್ಮ ಪ್ರಾಕ್ಟೀಸ್ನಲ್ಲಿ ಥೈರಾಯ್ಡು ಎಬ್ನಾರ್ಮಲ್ ಆಗಿ, ಅದರ ಜೊತೆಗೆ ಬ್ಲೀಡಿಂಗ್ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಸ್ವಲ್ಪ ಇರ್ಬೋದು. ಅದು ಇಂಪಾರ್ಟೆಂಟು. ಡಿಪ್ರೆಷನ್ ತರ ಸ್ವಲ್ಪ ಇಂಟ್ರೆಸ್ಟ್ ಇರಲ್ಲ, ಮೂಡ್ಸ್ ಆರ್ ನಾಟ್ ಓಕೆ, ಮೂಡು ಸರಿ ಇರಲ್ಲ, ಹೇರ್ ಫಾಲ್ ಇರುತ್ತೆ, ಸ್ಕಿನ್ ಡ್ರೈನೆಸ್ ಇರುತ್ತೆ, ಮುಖ್ಯವಾಗಿ ವೆಯ್ಟ್ ಜಾಸ್ತಿ ಆಗಿರುತ್ತೆ, ಮತ್ತೆ ಈ ರಕ್ತಸ್ರಾವ ಸ್ವಲ್ಪ ಅವಾಗ ಆಗಿರುತ್ತೆ.
ಸೊ ಇಂಥ ಮೋಸ್ಟ್ಲಿ ಇದೇ ಕಾರಣಗಳು, ಈ ವಯಸ್ಸಿಗೆ ಈ ಕಾರಣಗಳು ಜಾಸ್ತಿ ಬರುತ್ತೆ. ಸೊ ಇವರು ಈ ಧ್ಯಾನ ಇಡಬೇಕಾಗತ್ತೆ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಏನಾಗುತ್ತೆ. ಇನ್ನು 4ನೇ ಗುಂಪು ಅತ್ಯಂತ ಸಾಮಾನ್ಯವಾದ ಗುಂಪು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ 40-45 ವರ್ಷದ ನಂತರ ಮುಟ್ಟು ನಿಲ್ಲುವ ಸಮಯವಾಗಿರುತ್ತೆ. ಕೆಲವರಿಗೆ ನಿಂತ ನಂತರ ಈ ರಕ್ತಸ್ರಾವ ಕಾಣಿಸ್ಕೊಳ್ಳುತ್ತೆ, ಅಥವಾ ಮಧ್ಯದಲ್ಲಿ ತುಂಬಾ ಜಾಸ್ತಿ ಆಗೋದು, ಹಾಗೆ ತೀರಾ ಕಡಿಮೆ ಆಗೋದು, ಒಂದಷ್ಟು ದಿನಗಳ ನಂತರ ಬರೋದು, ಈ ರೀತಿ ಏರ್ಪೇರ್ಗಳಾಗ್ತಾ ಇರುತ್ತೆ. ಸೊ ಇವರಲ್ಲಿ ಯಾವ ರೀತಿಯ ತೊಂದರೆಗಳಾಗಬಹುದು? ಹೌದು ಮೇಡಮ್, ಈ ವಯಸ್ಸಿನಲ್ಲಿ ಅದು 40 ಆದ್ಮೇಲಿಂದ ಗ್ರೂಪ್ನಲ್ಲಿ ಬ್ಲೀಡಿಂಗ್, ರಕ್ತಸ್ರಾವ ಜಾಸ್ತಿ ನಾವು ನೋಡ್ತೀವಿ ಆಗುತ್ತೋ. ಇವರಲ್ಲಿ ಕಾರಣಗಳು ಅದೇ ಹೇಳೋದು ಮುಖ್ಯವಾಗಿ ಅಂದ್ರೆ ಈ ವಯಸ್ಸಾದ್ಮೇಲೆ ಅಲ್ಲಿ ಯೂಟ್ರಸ್ದು ಲೈನಿಂಗ್ ಅವ್ರಿಗೆ, ಯಾಕಂದ್ರೆ ವಯಸ್ಸಾಗ್ತಾ ಆಗ್ತಾ ಅದು ಎಟ್ರೋಫಿ ಅಂತ ಹೇಳ್ತೇವೆ, ಡ್ರೈ ಆಗ್ತಾ ಇರುತ್ತೆ. ಸೊ ಆ ಲೈನಿಂಗ್ ಡ್ರೈ ಆದ್ಮೇಲೆ ಅದು ಬ್ಲೀಡಿಂಗ್ ಕ್ಯಾನ್ ಹ್ಯಾಪನ್. ಈ ಟೈಮ್ ಅದು ಒಂದು ಮುಖ್ಯ ಕಾರಣ. ಅದು ಮಿಕ್ಕಿದ ಈ ವಯಸ್ಸಿನಲ್ಲಿ ಇರೋದು ಹಾರ್ಮೋನಲ್ ಚೇಂಜಸ್ ಆಟೋಮೆಟಿಕ್ ಬಾಡಿಯಿಂದ ಆಗ್ತಾ ಇದೆ. ಸೊ ಇದಕ್ಕೆ ನಾನು ಹೇಳಿದ ಪ್ರಕಾರ ಅಂಡಾಶಯದ ಗುಳ್ಳೆ ಇರ್ಬೋದು, ಅಥವಾ ಯೂಟ್ರಸ್ದು ಫೈಬ್ರಾಯ್ಡ್ಸ್ ಇರುತ್ತೆ. ಇದು ಬಹಳ ಕಾಮನ್ ನಾನು ನೋಡಿದ್ದೀನಿ, ಫೈಬ್ರಾಯ್ಡ್ಸ್ ಇರೋದು ಪ್ರಾಕ್ಟೀಸ್ನಲ್ಲಿ. ಮತ್ತೆ ಕೆಲವುಗೆ ಥಿಕ್ನೆಸ್ ಲೇಯರ್ ಇರುತ್ತಲ್ಲ, ಅದು ಥಿಕ್ 8 mm 12 mm ಜಾಸ್ತಿ ಆದರೆ ಅದು ಕ್ಯಾನ್ಸರ್ಗೆ ಚಾನ್ಸಸ್ ಬಹಳ ಜಾಸ್ತಿ. ಬಿಕಾಸ್ ಈ ಏಜ್ ಗ್ರೂಪ್ನಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಚೆಕ್ ಮಾಡಿಸೋದು. ಸೊ ಇದು ಒಂದು ಕಾರಣಕ್ಕೆ ಬ್ಲೀಡಿಂಗ್ ಬಹಳ ಹೆವಿ ಕೆಲವ್ರಿಗೆ ಆಗುತ್ತೆ. ಕೆಲವ್ರಿಗೆ ಡ್ರಗ್ಸ್ ಇಂದ, ಈ ಏಜ್ನಲ್ಲಿ ಕೆಲವು ಡ್ರಗ್ಸ್ನು ತಗೋತಾ ಇರ್ತಾರೆ. ಕಾಯಿಲೆ ಈ ವಯಸ್ಸಿನಲ್ಲಿ ಜನರಲಿ ಸ್ವಲ್ಪ ತೊಂದರೆ ಮೈಗೆ ಇರುತ್ತೆ, ಕಾಯಿಲೆ ಬಂದಿರುತ್ತೆ. ಸೊ ಕೆಲವು ಡ್ರಗ್ಸ್ ತಗೋತಾ ಇರ್ತಾರೆ, ಆ ಡ್ರಗ್ಸ್ ಇಂದಾನು ಕೆಲವು ಸರ್ತಿ ಬರುತ್ತೆ. ಮತ್ತೆ ಕಾಮನ್ ಅಲ್ದಿದ್ದು ನಿಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್, ಅವ್ರಿಗೆ ರಕ್ತ ಕ್ಲಾಟ್ ಆಗಲ್ಲ, ಅದು ಒಂದು ಕಾರಣ, ರೇರ್ ಕಾಸಸ್ ಅದು ಬರುತ್ತೆ. ಮತ್ತೆ ಕೆಲವು ಪೇಷಂಟ್ದಲ್ಲಿ ಇದು ಓನ್ಲಿ ಪೇಷಂಟ್ಸ್ ಯಾರಿಗೆ ಕ್ಯಾನ್ಸರ್ ಇದೆ ಅವ್ರಿಗೆ ರೇಡಿಯೇಷನ್ ತಗೋತಾ ಇದ್ದವಾಗಲೂ ಅವ್ರಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು. ಸೊ ಈ ವಯಸ್ಸಿಗೆ ಇಂಥ ಕಾರಣಗಳು ಸ್ವಲ್ಪ ಜಾಸ್ತಿ ನೋಡಬೇಕಾಗುತ್ತೆ. ಅಂದ್ರೆ ಆ ವಯಸ್ಸಿನ ಒಂದು ಆಧಾರದ ಮೇಲೆ ಕಾರಣಗಳು ಸಹ ಇರುತ್ತೆ. ಹಾಗಾಗಿ ಯಾವುದೇ ವಯಸ್ಸಿನಲ್ಲಿ ಕಂಡ್ರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ತಾವು ಹೇಳಿದಾಗೆ 8 ವರ್ಷದಿಂದ 60-65 ವರ್ಷದ ತನಕ ಈ ರೀತಿಯ ಅಸಹಜವಾದಂತಹ ಗರ್ಭಕೋಶದ ರಕ್ತಸ್ರಾವ ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ. ಡಾಕ್ಟರ್, ಈಗ ಅಕಸ್ಮಾತ್ ಯಾರಿಗೋ ಒಬ್ರಿಗೆ ಈ ರೀತಿ ಆಯ್ತು, ರಕ್ತಸ್ರಾವ ಕಾಣಿಸ್ಕೊಳ್ತಾ ಇದೆ, ಅವರು ಸಂಕೋಚದಿಂದಲೋ ಅಥವಾ ಇನ್ನೂ ಸ್ವಲ್ಪ ಮುಂದೆ ಹಾಕೋಣ, ಇಷ್ಟು ಬೇಗ ಬೇಡ ಅಂತನೋ ಅದನ್ನ ಹಾಗೆ ನಿರ್ಲಕ್ಷ್ಯ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಮುಂದೆ ಅದು ಯಾವ ರೀತಿಯ ತೊಂದರೆಯನ್ನ ಉಂಟು ಮಾಡಬಹುದು? ಒಳ್ಳೆ ಪ್ರಶ್ನೆ ಮೇಡಮ್. ಇದು ಯಾವ ಈಗ 2 ಇದೆ ಭಾಗ. ಇದರಲ್ಲಿ ಯಾವ ಸ್ಟೇಜ್ ತೊಂದರೆ ಇದೆ ಅವ್ರದ್ದು, ಏಜ್ ಗ್ರೂಪ್ ಯಾವ್ದ್ನಲ್ಲಿದೆ ಮತ್ತೆ ಏನ್ ತೊಂದರೆ ಇದೆ ಅದ್ರ ಮೇಲೆ ಮುಂದೆ ಹೋಗೋದು. ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ಎನಿಮಿಯಾ ಅಂದ್ರೆ ರಕ್ತ ಮೈನಲ್ಲಿ ಕಮ್ಮಿ ಆಗೋದು, ಅದು ಒಂದು ಮೇನ್ ಕಾಂಪ್ಲಿಕೇಶನ್. ಇದು ಅಂದ್ರೆ ರಕ್ತ ಬಹಳ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬಹಳ ಸುಸ್ತಾಗಿ ಕೆಲಸ ಮಾಡಕ್ಕಾಗಲ್ಲ, ಇಂಟ್ರೆಸ್ಟ್ ಇರಲ್ಲ, ಇವೆಲ್ಲ ಸಿಂಪ್ಟಮ್ಸ್ ಬಹಳ ಕಾಮನ್ ಸಿಂಪ್ಟಮ್ಸ್. ಇದು ಇನ್ನೊಂದು ಏನ್ ಕಾಂಪ್ಲಿಕೇಶನ್ ಅಂದ್ರೆ ಈ ತರ ನೀವು ಬಿಟ್ಬಿಟ್ರೆ ನಿಮ್ಗೆ ಗಡ್ಡೆ ಇದ್ರೆ ಫಾರ್ ಎಕ್ಸಾಂಪಲ್, ಅಥವಾ ಅಂಡಾಶಯದ ಗುಳ್ಳೆ ಇದ್ರೆ ಅದು ಜಾಸ್ತಿ ಸೈಜ್ ಆಗ್ಬಿಟ್ಟು ನಿಮ್ಗೆ ಕೆಲವು ಸರ್ತಿ ಕ್ಯಾನ್ಸರ್ ಆಗೋದು ಚಾನ್ಸಸ್ ಜಾಸ್ತಿ ಇದೆ ಬಿಟ್ಬಿಟ್ರೆ. ಎಸ್ಪೆಷಲಿ ಅದು 3ನೇ ಮತ್ತೆ 4ನೇ ಪೆರಿಮೆನೋಪಾಸ್ ಮತ್ತೆ ಮೆನೋಪಾಸ್ ಸ್ಟೇಜ್ ನಲ್ಲಿ. ಸೊ ಕಾಮನ್ಲಿ ಯಾವ್ದು ಇದ್ರೇನು, ಅಥವಾ ನಿಮ್ಗೆ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಅದು ಡೆವಲಪ್ ಆಗುತ್ತೆ, ಇರಲ್ಲ, ಬಟ್ ಅದು ಎಬ್ನಾರ್ಮಲ್ ಬ್ಲೀಡಿಂಗ್ ಆಗಿ ಒಳಗಡೆ ಪೆಥಾಲಜಿ ಚೇಂಜ್ ಆಗುತ್ತೆ ಅಂಡ್ ಯು ಕ್ಯಾನ್ ಡೆವಲಪ್ ಅ ಮೆಟಬಾಲಿಕ್ ಡಿಸಾರ್ಡರ್. ಈ ಡಿಸೀಸ್ನು ಕಾಯಿಲೆನೂ ಬರ್ಬೋದು ನಿಮ್ಗೆ ಯಾವ ಸ್ಟೇಜ್. ಸೊ ಯಾವುದು ಸ್ವಲ್ಪನೂ ಇದ್ರೇನು ಇದು ನೀವು ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ, ಇಮಿಡಿಯೇಟ್ಲಿ ಅಟೆನ್ಷನ್ ಕೊಡಬೇಕಾಗತ್ತೆ. ಡಾಕ್ಟರ್, ಈಗ ನೀವು ಹೋಮಿಯೋಪತಿ ವಿಧಾನವನ್ನ ಬಳಸಿ ಇಂತಹ ಅಸಹಜವಾದಂತಹ ಗರ್ಭಕೋಶದ ರಕ್ತಸ್ರಾವಕ್ಕೆ ಚಿಕಿತ್ಸೆಯನ್ನ ನೀಡ್ತಾ ಬಂದಿದ್ದೀರಿ. ಯಾವ ರೀತಿ ಒಂದು ಚಿಕಿತ್ಸಾ ಕ್ರಮವನ್ನ ಅನುಸರಿಸ್ತೀರಾ? ನೋಡಿ ಮೇಡಮ್, ನಾನು ಈಗ ನಿಮ್ಮ ಜೊತೆ ಮಾತಾಡಿದ್ಮೇಲೆ 2 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ. ನಾನು ಹೇಳಿದ್ದು ಒಂದು ಕಾಸ್ ಅಂದ್ರೆ ಕಾರಣ, ಮತ್ತೆ ಇಫೆಕ್ಟ್ ಅಂದ್ರೆ ಅದರದ್ದು ಒಂದು ಪರಿಣಾಮ. ಕಾರಣ ಮತ್ತೆ ಪರಿಣಾಮ ಏನಾಗತ್ತಂದ್ರೆ, ಈಗ ರಕ್ತಸ್ರಾವ ಅಂದ್ರೆ ನಿಮ್ಗೆ ಅದು ಪರಿಣಾಮ, ಅದು ಕಾರಣ ಅಲ್ಲ. ನಾವು ಯಾರಿಗೂ ರಕ್ತಸ್ರಾವ ಆದ್ರೆ ಆ ಕಾರಣ ಏನು ಅದು ಹುಡುಕ್ಬೇಕಾಗತ್ತೆ. ಕೆಲವು ಸತಿ ಏನಾಗುತ್ತೆ ಟ್ರೀಟ್ಮೆಂಟ್ ನಲ್ಲಿ, ಜನರಲ್ ಟ್ರೀಟ್ಮೆಂಟ್ ನಲ್ಲಿ ಅವರು ಬರೇ ಬ್ಲೀಡಿಂಗ್ ರಕ್ತಸ್ರಾವಕ್ಕೆ ಸ್ಟಾಪ್ ಆಗಕ್ಕೆ ಟ್ಯಾಬ್ಲೆಟ್ಸ್ ಏನೋ ತಿಂತಾರೆ, ಅಥವಾ ಏನೋ ಟೆಂಪ್ರರಿ ಮೆಡಿಕೇಶನ್ಸ್ ಅವ್ರು ತಗೋತಾರೆ. ನಮ್ಮ ಹೋಮಿಯೋಪತಿದಲ್ಲಿ ನಿಮ್ಗೆ ನಾವು 2 ತರ ಟ್ರೀಟ್ಮೆಂಟ್ ಅಂದ್ರೆ 3 ಸ್ಟೇಜ್ ಇದೆ. ಅದ್ನಲ್ಲಿ ಮುಖ್ಯವಾಗಿರೋದು ಒಂದು ಡೀಟೇಲ್ ಕೇಸ್ ಸ್ಟಡಿ ಮಾಡ್ತೀವಿ ನಾವು. ಆ ಕೇಸ್ ಸ್ಟಡಿ 45 ಮಿನಿಟ್ಸ್ ಆಗುತ್ತೆ. ಆ ಕೇಸ್ ಸ್ಟಡಿ ಆದ್ಮೇಲೆ ನಾವು ಇದು ಅರ್ಥ ಮಾಡ್ತೀವಿ ಅದರದ್ದು ಕಾರಣ ಏನಿದೆ.
ಒಂದು. ಎರಡನೇ, ಅದರದ್ದು ಪರಿಣಾಮ ಏನೇನ್ ಕಾಣಿಸ್ತಾ ಇದೆ. ಕೆಲವು ಸರ್ತಿ ಬರೀ ಬ್ಲೀಡಿಂಗ್ ಬರ್ತಾರೆ, ಬಟ್ ಬೇರೆನೂ ಇರುತ್ತೆ, ಪರಿಣಾಮಗಳು ಬೇರೆ ಇರುತ್ತೆ. ಸೊ ಕಾರಣ ಮತ್ತೆ ಪರಿಣಾಮ. ಸೊ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ನಲ್ಲಿ ಸೆಕೆಂಡ್ ಲೆವೆಲ್ ನಲ್ಲಿ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಈ ಮೆಡಿಸಿನ್ಸ್ ಔಷಧಿಗಳ ಕಾರಣಕ್ಕೂ ಟ್ಯಾಕಲ್ ಮಾಡುತ್ತೆ, ಬರೇ ಪರಿಣಾಮಕ್ಕಲ್ಲ. ಸೊ ಈಗ ಅಂಡಾಶಯದ ಗುಳ್ಳೆ ಇದ್ರೆ ಆ ಗುಳ್ಳೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತೆ ರಕ್ತಸ್ರಾವನೂ ಕಮ್ಮಿ ಆಗ್ಬೇಕು ಅದಕ್ಕೂ ಕೊಡ್ತೀವಿ. ಕೆಲವು ಸರ್ತಿ ರಕ್ತಸ್ರಾವ ಇಲ್ಲ ಅಂದ್ರೆ ಆ ಗುಳ್ಳೆಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡ್ತೀವಿ, ಕಮ್ಮಿ ಆಗಕ್ಕೆ ಸೈಜ್ ಅಥವಾ ಹೋಗ್ಬೇಕಕ್ಕೆ. ಸೊ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟು ಅಪ್ರೋಚ್ ಇರೋದು ಕಂಪ್ಲೀಟ್ ಅಪ್ರೋಚು, ಕಾರಣನೂ ತೆಗಿಬೇಕು, ಬರೇ ಅದರದ್ದು ಪರಿಣಾಮ ಅಲ್ಲ. ಅದು ಒಂದು ಮುಖ್ಯ. ಮತ್ತೆ ಹೋಮಿಯೋಪತಿ ಔಷಧಿದಲ್ಲಿ ನಮ್ಮ ಹತ್ರ ಒಂದು 2000 ಔಷಧಿ ಇದೆ. ಬ್ಲೀಡಿಂಗ್ ವೆರೈಟೀಸ್ ಆಫ್ ವೇರಿಯಸ್ ಡಿಸೀಸಸ್ಗೆ ಬ್ಲೀಡಿಂಗ್, ಯಾವ ತರ ಬ್ಲೀಡಿಂಗ್ ಇದ್ರೇನು ಬಹಳ ಒಳ್ಳೆ ಔಷಧಿಗಳಿದೆ ಅದಕ್ಕೆ. ಬರೀ ನಾವು ಸ್ವಲ್ಪ ಒಂದು ಕೋರ್ಸ್ ತಗೋಬೇಕು. ನಿಮ್ಗೆ ಮುಖ್ಯವಾಗಿ ಮೂಲದಿಂದ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಕಾರಣ ಅಟ್ಲೀಸ್ಟ್ 6 to 8 months ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದರಿಂದ ನಿಮ್ಗೆ ಡೆಫಿನೆಟ್ ಪರಿಣಾಮ, ಕರೆಕ್ಟ್ ಮೆಡಿಸಿನ್ ಕೊಟ್ರೆ ಪರಿಣಾಮ ಡೆಫಿನೆಟ್ ಕಾಣಿಸ್ಬೇಕಾಗತ್ತೆ ನಿಮ್ಗೆ. ಇದು ಮೂರನೇ ಇರೋದು, ನಾವು ಒಂದು ಒಂದು ಪ್ರೋಗ್ರಾಮ್ ಇತ್ತು, ನಾವು ಪರಿವರ್ತನೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ನಮ್ಮ ಸೆಂಟರ್ನಲ್ಲಿ. ಇದು ಇಂಥ ಲೇಡೀಸ್ಗೆ ಸ್ಪೆಸಿಫಿಕ್ ಫೋಕಸ್ ಮಾಡಿ ಫಾಲೋ ಅಪ್ ಮಾಡಕ್ಕೆ. ಕೆಲವು ಸರ್ತಿ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಆಮೇಲೆ ಅವ್ರವ್ರ ಕಡೆ ಕೆಲವು ಹಳ್ಳಿನಲ್ಲಿ ಬರ್ತಾರೆ, ಬಟ್ ನಾವು ಫಾಲೋ ಅಪ್ ಮಾಡಿ ಅವ್ರಿಗೆ ಚಾರ್ಟ್ ಕೊಡ್ತೀವಿ ಫಿಲ್ ಮಾಡಕ್ಕೆ. ಆ ಚಾರ್ಟ್ ಫಿಲ್ ಮಾಡಿಬಿಟ್ಟು ಅವ್ರಿಗೆ ಫಾಲೋ ಅಪ್ ಮಾಡಿ ಎವ್ರಿ ಒನ್ಸ್ ಇನ್ 6 months or 1 year ಏನ್ ಆಗ್ತಾ ಇದೆ ಅವ್ರಿಗೆ, ಮುಂದೆ ಹೋಗಿದೆಯಲ್ಲ ಅಂತ. ಸೊ ಆ ಫಾಲೋ ಅಪ್ನು ಬಹಳ ಇಂಪಾರ್ಟೆಂಟು. ಕೆಲವು ಸರ್ತಿ 1 year ಆದ್ಮೇಲೆ ವಾಪಸ್ ಸ್ವಲ್ಪ ಬಂದಿರ್ಬೋದು. ಸೊ ಅದಕ್ಕೆ ಅದ್ರ ಮೀನಿಂಗ್ ಏನಂದ್ರೆ ಅವಾಗಲೂ ವಾಪಸ್ ಮೆಡಿಸಿನ್ ಸ್ವಲ್ಪ ಕೊಡ್ಬೇಕಾಗತ್ತೆ ಔಷಧ ಫಾಲೋ ಅಪ್. ಮತ್ತೆ ಅವ್ರ ಹ್ಯಾಬಿಟ್ಸ್ ಕೆಲವು ಅವರು ಚೇಂಜ್ ಮಾಡಿರಲ್ಲ, ಆ ಹ್ಯಾಬಿಟ್ಸ್ಗೂ ಸ್ವಲ್ಪ ನಾವು ಗೈಡ್ ಮಾಡ್ತೀವಿ, ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಹೇಳ್ತೀವಿ, ಅದಕ್ಕೂ ಧ್ಯಾನ ಕೊಡ್ತೀವಿ. ಸೊ ಈ 3 ಸ್ಟೇಜ್, ಐಡೆಂಟಿಫಿಕೇಶನ್, ಮೆಡಿಕೇಶನ್ ಅಂಡ್ ಫಾಲೋ ಅಪ್, ಈ ಮೂರ್ಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಡಾಕ್ಟ್ರೆ, ಈಗ ಬಹಳಷ್ಟು ಮಹಿಳೆಯರಲ್ಲಿ ಈ ರೀತಿ ಆಗಾಗ್ಗೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಆದ್ರೆ ಕೆಲವ್ರು ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ನಮ್ಮ ತಾಯಿಗಿತ್ತು, ನಮ್ಮ ಅಜ್ಜಿಗಿತ್ತು, ಮತ್ತಾರಿಗೋ ಇತ್ತು, ಆತರ ಕೇಳಿದೀವಿ, ಏನೂ ಆಗೋದಿಲ್ಲ, ಪರವಾಗಿಲ್ಲ ಅಂತ ಕೆಲವ್ರು ಭಾವಿಸ್ತಾರೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಹೇಗಪ್ಪ ವೈದ್ಯರ ಹತ್ರ ಹೋಗೋದು, ಇಂಥ ತೊಂದರೆಗಳನ್ನೆಲ್ಲ ಹೇಗೆ ಹೇಳ್ಕೊಳ್ಳೋದು ಅನ್ನುವಂತಹ ಒಂಥರ ಮುಜುಗರ. ಈ ರೀತಿ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾನೆ ಬರುತ್ತೆ. ತಾಯಿಗೆ ಮತ್ತೆ ಅಕ್ಕನಿಗೆ ಅಥವಾ ಅಜ್ಜಿಗೆ ಇದ್ರೆ ಮಕ್ಕಳಿಗೂ ಕೂಡ ಈ ರೀತಿ ಆಗುವಂತಹ ಒಂದು ಸಾಧ್ಯತೆ ಇದೆಯಾ? ಹೌದು. ಜೆನೆಟಿಕ್ ಟ್ರಾನ್ಸ್ಮಿಷನ್ ಕಾಸಸ್ ನಲ್ಲಿ ಅದು, ಥ್ಯಾಂಕ್ ಯು, ಅದು ನಾನು ಮರ್ತ್ಬಿಟ್ಟಿದ್ದೆ, ಅದು ಒಂದು ಇಂಪಾರ್ಟೆಂಟ್ ಕಾಸ್. ಜೆನೆಟಿಕ್ ಟ್ರಾನ್ಸ್ಮಿಷನ್ ನಲ್ಲಿ ಕೆಲವ್ರಿಗೆ, ಎಲ್ಲರಿಗಲ್ಲ, ಬಟ್ ಇದು ಒಂದು ಜೆನೆಟಿಕ್ ಟ್ರಾನ್ಸ್ಮಿಷನ್ ನಲ್ಲಿ ಬರ್ಬೋದು. ಎಸ್ಪೆಷಲಿ ನಾನು ಹೇಳಿದ್ದು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರುತ್ತಲ್ಲ, ಆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಜೆನೆಟಿಕ್ ಕಾಸಸ್ ಅಂಡ್ ಬೇರೆ ತರಾನು ಇರುತ್ತೆ. ಸೊ ತಂದೆ ತಾಯಿಗಿದ್ರೆ ಮಗುಗೂ ಆಗ್ಬೋದು, ಅದು ಡೆಫಿನೆಟ್ಲಿ ಇರೋದು. ಬಟ್ ಕೆಲವು ಸರ್ತಿ ಇರೋದು ಇಲ್ಲ, ಅದು ಇದೆ. ಸೊ ಯಾರಿಗಾರು ಅದು ಸ್ವಲ್ಪನೂ ನಿಮ್ಗೆ ಲಕ್ಷಣ ಬಂದ್ರೆ, ಅದು ಎಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಇದೆ, ಪರವಾಗಿಲ್ಲ, ಏನು ಮಾಡೋದ್ ಬೇಡ, ಅವ್ರ ತಾಯಿಗೆ ಚೆನ್ನಾಗಾಯ್ತು, ನಮ್ಮ ಮಗುಗೂ ಸರಿಯಾಗಿ ಆಗ್ಬಿಡುತ್ತೆ, ಅದು ದಯವಿಟ್ಟು ಯೋಚನೆ ಮಾಡ್ಬೇಡಿ. ಯಾಕಂದ್ರೆ ಕಾರಣ ಏನು ಅವ್ರಿಗೆ ಗೊತ್ತಿರಲ್ಲ, ಅವ್ರು ಬರೀ ಪರಿಣಾಮ ಕಂಪೇರ್ ಮಾಡ್ತಾ ಇರ್ತಾರೆ. ಪರಿಣಾಮ ಕಂಪೇರ್ ಮಾಡೋದಕ್ಕೆ ಆಗಲ್ಲ, ಕಾರಣ ಗೊತ್ತಿರಬೇಕು. ತಾಯಿಗೆ ಬೇರೆ ಕಾರಣ ಇರ್ಬೋದು, ಮಗುಗೆ ಬೇರೆ, ಅಥವಾ ಈ ಮಗಳಿಗೆ ಬೇರೆ ಕಾರಣ ಇರ್ಬೋದು. ಸೊ ಅದು ಬಟ್ ಜೆನೆಟಿಕ್ ಇರುತ್ತೆ, ಅವ್ರಿಗೆ ಬರ್ಬೋದು ಅದು. ಹಾಗೆ ಡಾಕ್ಟ್ರೆ, ಈಗ ಈ ಮುಟ್ಟು ಶುರುವಾಗುವಂತಹ ಸಮಯದಲ್ಲಿ ಕೆಲವು ಹುಡುಗಿಯರಿಗೆ ಏನಾಗುತ್ತೆ, ಒಂದು 12 ವರ್ಷಕ್ಕೆ ಮೊದಲ ಸಲ ರಕ್ತಸ್ರಾವ ಕಾಣಿಸ್ಕೊಳ್ಳುತ್ತೆ. ನಂತರ ಒಂದು 5-6 ತಿಂಗಳು ರಕ್ತಸ್ರಾವ ಇರೋದೇ ಇಲ್ಲ, ಮತ್ತೆ ಶುರುವಾಗುತ್ತೆ ರಕ್ತಸ್ರಾವ. ಅದನ್ನ ಈ ಅಬ್ನಾರ್ಮಲ್ ಯುಟರೈನ್ ಬ್ಲೀಡಿಂಗ್ ಅಂತ ಹೇಳಲಾಗುತ್ತಾ, ಅಥವಾ ಅದು ಒಂದು ಸಹಜವಾಗಿ ನಡೆಯುವಂತಹ ಒಂದು ವಿದ್ಯಮಾನ? ಇಲ್ಲ, ಒಂದ್ ಸರ್ತಿ ಆದ್ರೆ ಸಹಜ. ನನ್ನ ಪ್ರಕಾರ ಮೊಟ್ಟು ಬಂದಾದ್ಮೇಲೆ 4 to 5 months ಬಂದಿಲ್ಲ, 4 months ಐ ಥಿಂಕ್, 4 months ತನಕ, ಕೆಲವು ಸರ್ತಿ 5 months ವೇಟ್ ಮಾಡ್ತಾರೆ. ಯು ಕ್ಯಾನ್ ವೇಟ್, ಇಟ್ ಇಸ್ ಏನು ತೊಂದರೆ, ಅದು ನನ್ನ ಪ್ರಕಾರ ಕಾಯ್ಕೊಂಡು ನೋಡ್ಬೋದು. ಅದಾದ್ಮೇಲೆ ಇನ್ನೂ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನೀವು ಆಕ್ಷನ್ ತಗೋಬೇಕಾಗತ್ತೆ. ಅಂಡ್ ಏನ್ ತೊಂದರೆ, ಏನ್ ಕಾರಣ ಅಂತ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ. ಮೊದಲು 3-4 months ಪರವಾಗಿಲ್ಲ, ಐ ಥಿಂಕ್ ಯು ಕ್ಯಾನ್ ವೇಟ್. ಇಟ್ ಇಸ್ ನಾಟ್ ಕಾಮನ್ಲಿ ಅಷ್ಟಿರಲ್ಲ ಗ್ಯಾಪ್, ಎಲ್ಲರಿಗೂ ಆಗ್ಲೇಬೇಕು. ಕೆಲವು ಸರ್ತಿ ಎಮರ್ಜೆನ್ಸಿ ಇರಲ್ಲ, ಬಟ್ ಜಸ್ಟ್ 3-4 months ವೇಟ್ ಮಾಡಿ ನೋಡಕ್ಕೆ ಏನು ತೊಂದರೆ ಇಲ್ಲ. ಅದಾದ್ಮೇಲೆ ನೀವು ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಗುತ್ತೆ. ಹಾಗೆ ತಾವು ಹೇಳಿದ್ರಿ, ಈ ಗರ್ಭಿಣಿ ಸ್ತ್ರೀಯರಲ್ಲಿ ಕೂಡ ಈ ಮೊದಲ 3 ತಿಂಗಳಲ್ಲಿ ಈ ರೀತಿಯ ರಕ್ತಸ್ರಾವ ಕಾಣಿಸ್ಕೊಳ್ಬಹುದು ಅಂತ. ಕಾಣಿಸ್ಕೊಂಡ ತಕ್ಷಣ ಬಹಳಷ್ಟು ಜನ ಸ್ತ್ರೀಯರು ಹೆದರ್ಕೊಂಡ್ ಬಿಡ್ತಾರೆ, ನನ್ನ ಹೊಟ್ಟೆಲಿರೋ ಮಗುಗೆ ಏನಾಗುತ್ತೋ ಏನೋ, ನನ್ಗೆ ಈ ಗರ್ಭವನ್ನ ಕಡೆ 9 ತಿಂಗಳ ತನಕ ಅದನ್ನ ಕ್ಯಾರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೇಳಿ. ಈ ರೀತಿ ರಕ್ತಸ್ರಾವ ಕಾಣಿಸ್ಕೊಂಡಾಗ ಗರ್ಭಿಣಿಯರಲ್ಲಿ ಅವ್ರು ಏನ್ ಮಾಡ್ಬೇಕು? ಅದರಿಂದ ಗರ್ಭಕ್ಕೇನು ತೊಂದರೆ ಇಲ್ವಾ? ಇಲ್ಲ,
ಕಾಮನ್ಲಿ ತೊಂದರೆ ಇಲ್ಲ, ಕೆಲವು ಸರ್ತಿ ಆಗತ್ತೆ ಇದು ಸ್ಲೈಟ್ಲಿ, ಬಟ್ ಇದರಲ್ಲಿ ಈಗ ಡೀಟೇಲ್ಸ್ ಬಹಳ ಇರುತ್ತೆ. ನೀವು ಡಾಕ್ಟರ್ಗೆ ಇಮಿಡಿಯೇಟ್ಲಿ ನೀವು ಹೇಳಬೇಕು, ನನಗೆ ರಕ್ತಸ್ರಾವ ಈ ತರ ಆಗಿದೆ. ಕಾಮನ್ ಆಗಲ್ಲ, ಬಟ್ ಆದ್ರೆ 90% ಏನೂ ಆಗಲ್ಲ. 90% ನಥಿಂಗ್ ವಿಲ್ ಹ್ಯಾಪನ್, ಏನೂ ಆಗಲ್ಲ. ಅವರು ನಾರ್ಮಲ್ ತೋರಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಜಾಸ್ತಿ ಹೇಳ್ತಾರೆ, ಅದಕ್ಕೆ ರೆಸ್ಟ್ ಕೊಟ್ರೆ ಐ ಥಿಂಕ್ ದಟ್ ವಿಲ್ ಸ್ಟಾಪ್. ಬೇರೆ ಏನಾದ್ರು ತೊಂದರೆ ಇದ್ರೆ ಅದು ಗೊತ್ತಾಗ್ಬಿಡುತ್ತೆ ಮುಂದೆ ಹೋಗ್ತಾ. ಬಟ್ ನಿಮ್ ಡಾಕ್ಟರ್ಗೆ ನೀವು ಜಸ್ಟ್ ಹೇಳ್ಬೇಕು, ಗಾಬರಿ ಆಗೋದು ಚೂರು ಬೇಡ, ಏನೂ ಅವಶ್ಯಕತೆ ಇಲ್ಲ, ಏನೂ ಆಗಲ್ಲ. ಬಟ್ ನೀವು ಡಾಕ್ಟರ್ಗೆ ಹೇಳ್ಬೇಕಾಗತ್ತೆ ಈ ತರ ಆಗಿದೆ. 99% ಅವ್ರು ನಿಮ್ಗೆ ರೆಸ್ಟ್ ತಗೊಳಕ್ ಹೇಳ್ತಾರೆ, ಬೇರೆ ಏನ್ ತಗೊಳಕ್ಕೆ ಏನ್ ತೊಂದರೆ ಆಗಲ್ಲ. ಹಾಗೇನೆ ಈ ವಯಸ್ಸಾದ ನಂತರ ಸುಮಾರು 40 ವರ್ಷ ಋತುಬಂಧದ ನಂತರ ನಿಯಮಿತವಾಗಿ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇದೆಯಾ? ಬಹಳ ಇಂಪಾರ್ಟೆಂಟ್. ಈಗ ನೀವು ಕೇಳಿದ್ದು ಸ್ವಲ್ಪ ನಾನು ಡಿವಿಯೇಟ್ ಆಗ್ತಾ ಇದ್ದೀನಿ. 1 ಪಾಯಿಂಟ್, ಜಸ್ಟ್ ಲಾಸ್ಟ್ ಮಂತ್ ನಾವು ನಮ್ಮ ಸೆಂಟರ್ನಲ್ಲಿ ವಿ ಹ್ಯಾವ್ ಆರ್ಗನೈಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ. ಇಟ್ ವಾಸ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಅಂದ್ರೆ ಏನ್ ಹೇಳ್ತೀರಾ ನೀವು, ಸ್ತನದ ಅರ್ಬುದ ರೋಗ ಅಂತ ಏನಿದೆ, ಹೌದು, ಕ್ಯಾನ್ಸರ್ ಸ್ಪೆಸಿಫಿಕ್, ಅದು ವರ್ಲ್ಡ್ ವೈಡ್ ಇತ್ತು, ಲಾಸ್ಟ್ ಮಂತ್ ಇತ್ತು. ಸೊ ಅದಕ್ಕೆ ನಾವು ಲೆಕ್ಚರ್ ಮತ್ತೆ ಎಕ್ಸಾಮಿನೇಷನ್ಸ್ ಇಟ್ಟಿದ್ವಿ. ಸೊ ನೀವ್ ಹೇಳಿದ ಪ್ರಕಾರ 40 ಆದ್ಮೇಲೆ ನಿಮ್ ಚೆಕಪ್, ಬ್ರೆಸ್ಟ್ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್. ಅಟ್ ಲೀಸ್ಟ್ ಒನ್ಸ್ ಎ ಇಯರ್ ಆರ್ 45 ಆದ್ಮೇಲೆ ಒನ್ಸ್ ಎ ಇಯರ್ ಮಾಡಿಸ್ಬೇಕಾಗತ್ತೆ, ಆರ್ ಟ್ವೈಸ್ ಒನ್ಸ್ ಇನ್ 2 years, ಅದು ಮುಖ್ಯ. ಮತ್ತೆ ನಿಮ್ಗೆ ಜನರಲ್ ಎಕ್ಸಾಮಿನೇಷನ್ 1-2-3 years ಒನ್ ಎಕ್ಸಾಮಿನೇಷನ್ ಮಾಡಿಸೋದು, ಫಿಸಿಕಲ್ ಎಕ್ಸಾಮಿನೇಷನ್. ನಿಮ್ ಗೈನಕಾಲಜಿಸ್ಟ್ ಲೇಡಿ ಡಾಕ್ಟರ್ ಇದ್ರೆ ದಯವಿಟ್ಟು ಅವ್ರಿಗೆ ಒಂದು ಎಕ್ಸಾಮಿನೇಷನ್ ಮಾಡೋದು ಮುಖ್ಯ, ಇಂಪಾರ್ಟೆಂಟ್. ಅದು ಕೆಲವು ಸರ್ತಿ ಗೊತ್ತಾಗಲ್ಲ ನಿಮ್ಗೆ. ಡಾಕ್ಟ್ರೆ, ಕಡೆಯದಾಗಿ ಈ ರೀತಿ ಅಸಹಜ ಗರ್ಭಕೋಶದ ರಕ್ತಸ್ರಾವದಿಂದ ನರಳ್ತಾ ಇರುವಂತಹ ಮಹಿಳೆಯರಿಗೆ, ಯಾವುದೇ ವಯಸ್ಸಿನ ಮಹಿಳೆ ಇರಬಹುದು, ಹುಡುಗಿ ಇರಬಹುದು, ತಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವೇ ಹೇಳ್ಬಿಟ್ಟಿದ್ದೀರಾ. ಮುಖ್ಯವಾಗಿ ನಮ್ಮ ತಾಯಿಗಿತ್ತು ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಕಾಮನ್ ಇದು ಸಿಂಪ್ಟಮ್ಸ್, ಆ ಥರ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಮ ಡಾಕ್ಟರ್ಗೆ ಇಮಿಡಿಯೇಟ್ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಅದಕ್ಕೆ ನೀವು ಮಾತಾಡ್ಸ್ಕೊಳ್ಳಿ. ಕೆಲವು ಸರ್ತಿ ಏನು ಜಾಸ್ತಿ ಇರಲ್ಲ, ಕೆಲವು ಸರ್ತಿ ಅದು ಮುಖ್ಯವಾಗಿ ಕಾರಣನೇ ದೊಡ್ಡದಿರುತ್ತೆ, ಪ್ರಾಬ್ಲಮ್ ಇರ್ಬೋದು. ನೆಗ್ಲೆಕ್ಟ್ ಮಾಡಬೇಡಿ, ಮುಖ್ಯವಾಗಿ ಅದು ಇಮಿಡಿಯೇಟ್ ಒಂದು ರೀಸನ್. ಎರಡನೇ ಅಂದರೆ ಕೆಲವು ಸರ್ತಿ ಟೈಮ್ ಇಲ್ಲ, ನೋಡೋಣ, ಬ್ಯುಸಿ ಇದ್ದೀವಿ, ಅದು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಆ್ಯಂಡ್ ಹುಡುಗಿರು ಕೇಳ್ತಾ ಇದ್ರೆ ನೀವು ನಾಚಿಕೆ ಪಡಬೇಡಿ. ಗೊತ್ತಾದ್ರೆ ಇಮಿಡಿಯೇಟ್ ನೀವು ನಿಮ್ಮ ತಂದೆ ತಾಯಿಗೆ ವಿಷಯ ಹೇಳಲೇಬೇಕು, ತಿಳಿಸ್ಬೇಕು. ಮಕ್ಕಳಿದ್ರೆ ಅಂಡ್ ಡಾಕ್ಟರ್ಗೆ ತೋರಿಸಿ. ಭಯ ಪಡೋದು ಏನಿರಲ್ಲ, ಟ್ರೀಟ್ಮೆಂಟ್ ಇದೆ, ಸರಿ ಆಗತ್ತೆ ಅದರಿಂದ. ವೀಕ್ಷಕರೇ, ರಕ್ತಸ್ರಾವ ಕಂಡ ತಕ್ಷಣ ಹೆದರುಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಯಾವುದೇ ರೋಗವನ್ನಾದ್ರೂ ಸಹ ಆರಂಭಿಕ ಹಂತದಲ್ಲಿಯೇ ಕಂಡು ಹಿಡಿದ್ರೆ ಗುಣಪಡಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗತ್ತೆ. ಇಲ್ಲಿಯವರೆಗೆ ಗರ್ಭಕೋಶದ ಅಸಹಜ ರಕ್ತಸ್ರಾವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದಂತಹ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ದೀಪಕ್ ಶಾ ಅವರಿಗೆ ವಂದನೆಗಳನ್ನ ತಿಳಿಸುತ್ತಾ ನಮ್ಮ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಡಾಕ್ಟರ್, ಧನ್ಯವಾದಗಳು. ನಮಸ್ಕಾರ.